ಸರ್ಕಾರಿ ಅಧಿಕಾರಿಯೊಬ್ಬ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡ. ಲೋಕಾಯುಕ್ತ ದಾಳಿಯ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಕಳ್ಳ ಸಿಕ್ಕಾಕೊಂಡ. ಈ ರೀತಿ ಮಾತುಗಳನ್ನು ನೀವು ಕೇಳಿರ್ತೀರಿ. ರೆಡ್ ಹ್ಯಾಂಡ್ ಅನ್ನೋ ಪದವನ್ನು ಬಹಳಷ್ಟು ಜನ ಬಹಳಷ್ಟು ಸಂದರ್ಭಗಳಲ್ಲಿ ಬಳಸೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರಿ. ಹಾಗಾದ್ರೆ ಈ ರೆಡ್ ಹ್ಯಾಂಡ್ ಅಂತಂದ್ರೆ ಏನು? ರೆಡ್ ಹ್ಯಾಂಡ್ ಅಂತಂದ್ರೆ ನಿಜವಾಗ್ಲೂ ಕೈಗಳು ಕೆಂಪಾಗುತ್ತಾ? ರೆಡ್ ಹ್ಯಾಂಡ್ ಅನ್ನುವ ಪದಕ್ಕೂ ಕ್ರೈಮ್ಗೂ ಇರುವ ಸಂಬಂಧ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ, ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪ್ರಣೂತ್ ಆರ್ಗಾಣಿಕ. ಸಾಮಾನ್ಯವಾಗಿ ಅದು ಇತ್ತೀಚಿನ ದಿವಸದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ ಅನ್ನುವಂಥ ಪದವನ್ನ ಬಹುತೇಕ ಮ್ಯಾಕ್ಸಿಮಮ್ ಕ್ರೈಮ್ಸ್ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಹಾಗಾದ್ರೆ ಈ ರೆಡ್ ಹ್ಯಾಂಡ್ ಅಂತಂದ್ರೆ ಏನು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಬಂಧುಗಳೇ, ಸಾಮಾನ್ಯವಾಗಿ ಯಾರಾದರೂ ಒಬ್ಬ ಅಧಿಕಾರಿ ಲಂಚವನ್ನ ಪಡಿತಾನೆ ಅಂತಂದಾಗ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟ ಸಂದರ್ಭದಲ್ಲಿ ನಾವು ಭ್ರಷ್ಟಾಚಾರ ನಿಗ್ರಹ ದಳ ಅಥವಾ ಲೋಕಾಯುಕ್ತ ಅಥವಾ ಯಾವುದೇ ಪೊಲೀಸರಿಗೆ ಹೀಗೆ ಒಬ್ರು ಲಂಚ ಕೇಳ್ತಿದ್ದಾರೆ, ನಮ್ಮ ಕೆಲಸ ಆಗಬೇಕು ಅಂತಂದ್ರೆ ಇಂತಿಷ್ಟು ದುಡ್ಡು ಕೊಡಬೇಕಂತೆ, ನಾನಿವತ್ತು ಲಂಚ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ, ನೀವು ನನ್ನ ಜೊತೆಗೆ ಬನ್ನಿ, ಅವ್ರಿಗೆ ಲಂಚ ಕೊಡ್ತಾ ಇದ್ದ ಹಾಗೆ ನೀವು ಅವರನ್ನು ಅರೆಸ್ಟ್ ಮಾಡಿ ಅಂತ ಹೇಳಿ ಮನವಿ ಸಲ್ಲಿಸುವಂಥ ಒಂದು ಸುಲಭವಾದ ನ್ಯಾಯಾಂಗ ಪ್ರಕ್ರಿಯೆ ನಮ್ಮಲ್ಲಿದೆ. ಆ ಪ್ರಕ್ರಿಯೆಗನುಸಾರವಾಗಿ ನಾವು ಈ ಭ್ರಷ್ಟಾಚಾರ ನಿಗ್ರಹ ದಳ ಅಥವಾ ಲೋಕಾಯುಕ್ತಕ್ಕೆ ಹೋಗಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ ತಕ್ಷಣ ನಾವು ಅವ್ರು ನಮ್ಮ ಜೊತೆಗೆ ಬರ್ತಾರೆ. ನಾವು ದುಡ್ಡು ಕೊಟ್ಟಾಗ ಆ ಅಧಿಕಾರಿಯನ್ನ ಅಲ್ಲೇ ನೇರವಾಗಿ ಹಿಡಿದು ಬಿಡ್ತಾರೆ. CCTVಯೋ ಮತ್ತೊಂದೋ ಡೈರೆಕ್ಟ್ ಆಗಿ ನೋಡಿನೋ ಅಥವಾ ನಮ್ಮ ಜೊತೆಗೆ ಒಬ್ರು ಬಂದು ಅವ್ರನ್ನ ಹಿಡಿದು ಬಿಡ್ತಾರೆ. ಆದರೆ ಕಾನೂನಾತ್ಮಕವಾಗಿ ಕೆಲವು ತೊಡಕುಗಳು ಎದುರಾಗಬಹುದು. ಈ ಹಣ ನಾನು ಮುಟ್ಟಿದ್ದೀನಿ ಅಂತ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಪ್ರೂಫ್ ಇದೆ ಅಂತ ಹೇಳಿ ಏನಾದರೂ ಅಧಿಕಾರಿ ಕೇಳಿದ್ದೆ ಹೌದಾದ್ರೆ CCTV ಇದ್ರೆ ವೆಲ್ ಆ್ಯಂಡ್ ಗುಡ್. ಬಟ್ CCTV ಇಲ್ಲ, ಯಾವುದೋ ಸಾಮಾನ್ಯ ಜಾಗ ಅಥವಾ ಯಾವುದೋ ಒಂದು ಯಾವುದೇ ಕನೆಕ್ಟಿವಿಟಿ ಇಲ್ಲದೆ ಇರುವಂಥ ಪ್ರದೇಶಕ್ಕೆ ಆತ ಕರೆಸ್ಕೊಂಡ ಅಂತಂದಾಗ ನಾನು ಈ ದುಡ್ಡನ್ನು ಮುಟ್ಟಿದ್ದೀನಿ ಅನ್ನೋದಕ್ಕೆ ಏನು ಪ್ರೂಫ್? ಈ ರೀತಿಯ ಪ್ರಶ್ನೆ ಎದುರಾಗುತ್ತೆ ಅನ್ನುವ ಪೂರ್ವಾಲೋಚನೆಯಿಂದಲೇ ಬಹಳಷ್ಟು ಕಾಲದಿಂದ ಒಂದು ವಿಜ್ಞಾನದ ತಂತ್ರಜ್ಞಾನವನ್ನು ಇಲ್ಲಿ ಬಳಕೆ ಮಾಡಲಾಗುತ್ತೆ. ಅದೇ ರೆಡ್ ಹ್ಯಾಂಡ್. ಫಿನಾಫ್ಥಲಿನ್ ಅನ್ನುವಂಥ ಹೆಸರನ್ನು ನೀವು ಕೇಳಿರಬಹುದು. ಇದನ್ನು ನೀವು ದಿನ ಬಳಕೆಯಲ್ಲಿ ಬಳಕೆ ಮಾಡೋದಿಲ್ಲ. ಆದರೆ ಫಿನಾಫ್ಥಲಿನ್ ಅನ್ನುವಂಥ ಒಂದು ಪೌಡರ್, ಇದು ಕಲರ್ ಇರೋದಿಲ್ಲ ಮತ್ತು ಇದಕ್ಕೆ ಯಾವುದೇ ಸ್ಮೆಲ್ ಕೂಡ ಇರೋದಿಲ್ಲ. ಈ ಫಿನಾಫ್ಥಲಿನ್ ಪೌಡರನ್ನು ನೀವು ಯಾವುದಾದ್ರೂ ಅಧಿಕಾರಿಗೆ ಕೊಡುವ ಲಂಚದ ಹಣದ ಮೇಲೆ ಸ್ಪ್ರೆಡ್ ಮಾಡಲಾಗುತ್ತೆ. ಯಾವುದೇ ವ್ಯಕ್ತಿ ಫಿನಾಫ್ಥಲಿನ್ ಪೌಡರನ್ನು ತನ್ನ ಕೈಯಲ್ಲಿ ಮುಟ್ಟಿದ್ರೆ, ಅಂದರೆ ಲಂಚವನ್ನು ತಗೋಬೇಕಾದ್ರೆ ಆತ ಹಣವನ್ನು ಮುಟ್ಟಿದಾಗ ಅಥವಾ ಹಣನ ಜೇಬಿಗೆ ಹಾಕೊಳ್ಳುವಾಗ ಅದಕ್ಕೆ ಅಪ್ಲೈ ಮಾಡಿರುವ ಫಿನಾಫ್ಥಲಿನ್ ಪೌಡರ್ ಆ ವ್ಯಕ್ತಿಯ ಕೈಗಂಟುತ್ತೆ. ಆ ವ್ಯಕ್ತಿಯ ಕೈಗಂಟಿರೋ ವಿಚಾರ ಆ ವ್ಯಕ್ತಿಗೂ ಕೂಡ ಗೊತ್ತಿರೋದಿಲ್ಲ. ಯಾಕಂದ್ರೆ ಇದು ಓಡರ್ಲೆಸ್ ಮತ್ತು ಕಲರ್ಲೆಸ್, ಅಂದ್ರೆ ಇದಕ್ಕೆ ಬಣ್ಣವೂ ಇಲ್ಲ ಮತ್ತು ಅದರದ್ದೇ ಆದಂಥ ವಾಸನೆಯೂ ಇಲ್ಲ. ಸಾಮಾನ್ಯವಾಗಿ ಅದು ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಆದರೆ ಆ ವ್ಯಕ್ತಿ ಆ ಹಣವನ್ನ ಸ್ವೀಕಾರ ಮಾಡಿದ ನಂತರ ಒಂದು ಸೊಲ್ಯೂಷನ್ ಅಂತ ಬರುತ್ತೆ, ಆಲ್ಕಲೈನ್ ಸೊಲ್ಯೂಷನ್ ಅಂತ. ಇದನ್ನ ನಾವು ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಆಲ್ಕಲೈನ್ ಸೊಲ್ಯೂಷನ್ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗೋ ರೀತಿನಲ್ಲಿ ಹೇಳೋದಾದ್ರೆ, ಒಂದು ಲಿಂಬೆ ಹಣ್ಣನ್ನ ನೀರಿಗೆ ಹಿಂಡಿದಾಗ ಲಿಂಬೆ ಹಣ್ಣಿನಲ್ಲಿರುವಂಥ ಸಿಟ್ರಿಕ್ ಆಸಿಡ್ ಆ ನೀರಿನ ಜೊತೆಗೆ H2O ಜೊತೆಗೆ ಮಿಕ್ಸ್ ಆದಾಗ ಅದು ಆಲ್ಕಲೈನ್ ಆಗಿ ಒಂದು ಕನ್ವರ್ಟ್ ಆಗುತ್ತೆ. ಅಥವಾ ನೀವು ವಾಷಿಂಗ್ ಸೋಡಾ ಅಂತ ನಾವು ಹೇಳ್ತೀವಲ್ಲ, ಆ ವಾಷಿಂಗ್ ಸೋಡಾವನ್ನು ನೀರಿಗೆ ಮಿಕ್ಸ್ ಮಾಡಿದಾಗಲೂ ಕೂಡ ಈ ಆಲ್ಕಲೈನ್ ಸೊಲ್ಯೂಷನ್ ಅನ್ನೋದು ಪ್ರಿಪೇರ್ ಆಗುತ್ತೆ. ಯಾವ ವ್ಯಕ್ತಿ ಆ ಹಣವನ್ನು ಫಿನಾಫ್ಥಲಿನ್ ಪೌಡರ್ ಹಾಕಿರುವ ಹಣವನ್ನು ಮುಟ್ತಾನೋ, ಅವನ ಕೈಗೆ ಆ ಫಿನಾಫ್ಥಲಿನ್ ಪೌಡರ್ ಅಂಟಿಕೊಳ್ಳುತ್ತೋ, ಆ ವ್ಯಕ್ತಿ ಈ ಲೈಮ್ ವಾಟರ್ ಸೊಲ್ಯೂಂಟ್ ಅಥವಾ ಈ ಆಲ್ಕಲೈನ್ ಸಾಲ್ವೆಂಟ್ಗೆ ತನ್ನ ಕೈಯನ್ನು ಅದ್ದಿದಾಗ ಆ ಸಾಲ್ವೆಂಟ್ ಅಥವಾ ಆ ಲಿಕ್ವಿಡ್ನ ಬಣ್ಣ ಪಿಂಕ್ ಕಲರ್ಗೆ ತಿರುಗುತ್ತೆ. ಪಿಂಕ್ ಅಂದರೆ ಏಜೆಂಟ್ ಆಫ್ ರೆಡ್ ಅಂತ ಕರಿತೀವಿ. ಹಾಗಾಗಿ ಇದನ್ನು ರೆಡ್ ಹ್ಯಾಂಡೆಡ್ ಅಂತ ಕರೆಯಲಾಗುತ್ತೆ. ರೆಡ್ ಹ್ಯಾಂಡೆಡ್ ಅನ್ನುವಂಥದ್ದನ್ನು ಇತ್ತೀಚಿನ ದಿನದಲ್ಲಿ ಕೊಲೆ ಸುಲಿಗೆ ವಿಚಾರದಲ್ಲೂ ಬಳಕೆ ಮಾಡಲಾಗುತ್ತೆ, ಅಥವಾ ಯಾವುದೋ ಸಾಮಾನ್ಯ ಕ್ರೈಮಲ್ಲೂ ಕೂಡ ಈ ರೆಡ್ ಹ್ಯಾಂಡ್ ಅನ್ನೋದನ್ನು ಬಳಕೆ ಮಾಡಲಾಗುತ್ತೆ. ಆದರೆ ಇದರ ಪ್ರಾಪರ್ ಯೂಸೇಜ್ ಆಗೋದು ಈ ರೀತಿಯ ಭ್ರಷ್ಟಾಚಾರ ನಿಗ್ರಹ ಸಂದರ್ಭದಲ್ಲಿ ಮಾತ್ರ, ಅಥವಾ ಪೂರ್ವಯೋಜಿತ ಕೃತ್ಯಗಳಿದ್ದಾಗ ಅದನ್ನ ಸರ್ಕಾರ ಕಾನೂನಿನ ಮುಂದೆ ಪ್ರೂವ್ ಮಾಡೋದಕ್ಕೆ ಈ ಫಿನಾಫ್ಥಲಿನ್ ಪೌಡರ್ ಮತ್ತು ಆಲ್ಕಲೈನ್ ಸೊಲ್ಯೂಷನ್ ಇವೆರಡರ ಮುಖಾಂತರವಾಗಿ ಈ ವ್ಯಕ್ತಿ ಈ ಹಣವನ್ನು ಮುಟ್ಟಿದ್ದು ಅಥವಾ ಇಂಥ ಪರ್ಟಿಕ್ಯುಲರ್ ವಸ್ತುವನ್ನು ಮುಟ್ಟಿದ್ದು ಸತ್ಯ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ರೆಡ್ ಹ್ಯಾಂಡ್ ಅನ್ನುವ ಪದವನ್ನು ಬಳಕೆ ಮಾಡ್ತಾರೆ ಮತ್ತು ಆ ಟೆಕ್ನಿಕ್ ಅನ್ನು ಬಳಕೆ ಮಾಡ್ತಾರೆ. ಇವತ್ತಿನ ದಿನದಲ್ಲಿ ಇದು ಎಲ್ಲ ಕಡೆ ಯೂಸ್ ಆಗ್ತಾ ಇದೆ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ ರೆಡ್ ಹ್ಯಾಂಡ್ ಅನ್ನೋದರ ಮೂಲ ಅರ್ಥ, ನಿಜವಾದ ಅರ್ಥ ಇದೆ.